ಇವತ್ತಿನ ವಿಡಿಯೋ ಒಳಗೆ ಓಲಾ ಎಸ್1 ಪ್ರೋ ಗಾಡಿ ಮೇಲೆ ಟೆಂಪರ್ ಗ್ಲಾಸ್ ಹಾಕೋರ್ತೀವಿ ನೋಡ್ರಿ ಎಷ್ಟು ಹೊಲಸಾಗಿದ್ದು ಮೇಲಿಂದ ಕವರ ಇದು ಕಿತ್ತಿ ಬೇರೆದು ಹಾಕ್ಸಂತ. ಅದಕ್ಕೆ ನೀವು ಚಾನಲ್ದು ಹೊಸಬ್ರು ಇದ್ರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಡ್ರಿ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಮೇಲಿಂದ ಇದು ಕವರ್ ತೆಗಲಿಕತ್ತಾರ, ಪ್ಲಾಸ್ಟಿಕ್ ಕವರ್ ಅದ. ಇದ್ರೊಳಗೆ ನೀರು ಭೀ ಹೋಗಿ ಹೊಲಸಾಗಿತ್ತು. ನಾ ಗಾಡಿ ನೀರಲ್ಲಿ ತೊಳೆದಿದ್ದ, ಒಳಗೆಲ್ಲ ನೀರು ಹೋಗ್ಯವು. ಅದಕ್ಕೆ ಅವ್ರು ಕೇಳೋರು ನೀರು ಹೋಗ್ಯದನತ್ತೆ, ಹ್ಞೂ ನೀರು ಹೋಗ್ಯಾವ ಅಂತ ಹೇಳಿದೀನಿ. ಅದಕ್ಕೆಲ್ಲ ಅವ್ರು ಸ್ವಚ್ಛ ಕ್ಲೀನ್ ಮಾಡ್ಲಿಕತ್ತಾರ. ಅವ್ರು ಕ್ಲೀನ್ ಮಾಡ್ತಾನ ಯಾವಾಗ ಟೆಂಪರ್ ಗ್ಲಾಸ್ ನೋಡಿದ್ರು ಅದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ಬೋದು ಇದು ಆಂಟಿ ಬ್ರೋಕನ್ ಅಂತ ಹೇಳಿ ಒಂದು ಕಂಪ್ನಿ ಅದ, ಅದ್ರದ್ದು ಟೆಂಪರ್ ಗ್ಲಾಸ್ ಪರ್ಚೇಸ್ ಮಾಡೀನಿ. ಓಲಾ ಎಸ್1 ಪ್ರೋ ಮತ್ತು ಎಸ್1 ಸಲಾಗ ಇದು ಕವರ್ ಅದ. ನೀವು ಪರ್ಚೇಸ್ ಮಾಡ್ತಿದ್ರಿ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದ್ರ ಮೇಲೆ ರೇಟ್ 1499 ದ ನೀವು 200 ರೂಪೀಸ್ನಾಗ ಖರೀದಿ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅದ, ನೀವು ಪರ್ಚೇಸ್ ಮಾಡ್ಬೋದು. ಅದು ಕಂಪ್ನಿ ಕಡೆಯಿಂದ ಬಂದಿದ್ದು ಪ್ಲಾಸ್ಟಿಕ್ ಕವರ್ ತೆಗೆದು ಹಾರ್ ಹೊಡೆದಾರ ಅವಾಗ. ಈಗ ಇದು ಹೊಸ ಟೆಂಪರ್ ಗ್ಲಾಸ್ ಇದ್ರ ಮೇಲೆ ಕೂಡ್ಸ್ಲಿಕತ್ತಾರ. ಆ ಪ್ಲಾಸ್ಟಿಕ್ ಕವರ್ಲಿತ್ತ ಬರೋಬರ್ ಟಚ್ ವರ್ಕ್ ಮಾಡಲಾಗಿತ್ತು. ಇದು ಏನು ಕವರ್ ಹಾಕ್ಸಿ ನೋಡು, ಇದು ಹಾಕಿಸ್ ಬಳಕ ಟಚ್ ಬಿ ಸರಿಯಾಗಿ ಕೆಲಸ ಮಾಡ್ಲತ್ತದ ಮತ್ತು ಡಿಸ್ಪ್ಲೇ ಬಿ ಸರಿಯಾಗಿ ಕಾಣ್ಲಾಕತ್ತದ. ಅಂದ್ರೆ ಬರ್ದಿದ್ದೆಲ್ಲ ಕ್ಲಿಯರ್ ಕಾಣ್ಲಾಕತ್ತದ. ಪ್ಲಾಸ್ಟಿಕ್ ಕವರ್ ಮೇಲೆ ಬರೋಬರ್ ಕಾಣ್ತಿದ್ದಿಲ್ಲ. ಅದಕ್ಕೆ ನೀವು ಬಿ ಇದು ನಿಮ್ಮ ಸ್ಕೂಟರ್ ಮೇಲೆ ಹಾಕಿಸ್ರಿ, ಡಿಸ್ಪ್ಲೇ ಬಿ ಸೇಫ್ ಇರ್ತದ, ಬರೋಬರ್ ಬಿ ಕಾಣ್ತದ. ಅದಕ್ಕೆ ನೀವು ಹಾಕಿಸ್ಕೋಬಹುದು. ಇಲ್ಲಿ ನೋಡ್ರಿ ಎಷ್ಟು ಕ್ಲಿಯರ್ ಕಾಣ್ಲಾಕತ್ತದ. ಪೈಲ ಎಷ್ಟು ಹೊಲ್ಸ್ ಕಾಣ್ಲಾಕತ್ತಿತ್ತು, ಈಗ ಎಷ್ಟು ಸ್ವಚ್ಛ ಕಾಣ್ಲತ್ತದ ನೋಡ್ರಿ. ಹಾಗೆ ನೀವು ಈ ವಿಡಿಯೋ ನೋಡ್ರಿ. ಈ ವಿಡಿಯೋದಾಗ ಓಲಾ ಎಸ್1 ಪ್ರೋದು ಫುಲ್ ಡೀಟೇಲ್ಸ್ ಹೇಳೀನಿ. ಈ ವಿಡಿಯೋ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ಬಿ ನೋಡ್ರಿ. ಈ ವಿಡಿಯೋ ಬಿ ಚಲೋ ಅದ. ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಮತ್ತೆ ಭೇಟಿ ಆಗಮ್ ಬೇರೆ ವಿಡಿಯೋ ಒಳಗೆ. ನಮಸ್ತೆ.